ಇವತ್ತ ಆಸೆ ಧಾರಾವಾಹಿಯಲ್ಲಿ ರವಿ ಅತ್ತಿಗೆನ ಕರೆದು ಬಂದಿರ್ತಾನೆ. ಅತ್ತಿಗೆ ಬಂದಿರ್ತಾರೆ ಅಲ್ಲಿಗೆ. ಏನು ರವಿ, ಏನು ವಿಷಯ ಅಂತ ಕೇಳಿದಾಗ ಶ್ರುತಿ ವಿಷಯನ ಅಂತ ಮೀನಾ ಹೇಳ್ತಾರೆ. ಅತ್ತಿಗೆ, ನಾನು ಪ್ರೀತಿಸಿದ್ದೀನಿ, ಅವಳನ್ನು ಲವ್ ಮಾಡಿದ್ದೀನಿ ಅತ್ತಿಗೆ, ಹೀಗೆ ಒಂದೇ ಸಾರಿ ಈಗ ಕೈ ಕೊಡಲಿ ಬಿಟ್ಕೊಡ್ಲಿ ಅಂತ ಹೇಳ್ತಾರೆ. ನಿಮ್ಮ ತಂದೆಯವರು ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿರ್ತಾರೆ ಅಂತ ಮೀನಾ ಅವರು ರವಿಗೆ ಹೇಳ್ತಾರೆ. ಇಲ್ಲಿ ಶ್ರುತಿ ಆಲ್ರೆಡಿ ರಾತ್ರಿ ಅಂದರೆ ನಿನ್ನೆ ರಾತ್ರಿ ರಾಜೇಶಂಗೆ ಫೋನ್ ಮಾಡಿ ಎಲ್ಲ ಹೇಳಿರ್ತಾರೆ ಮದುವೆಗೆ ಹೋಗೋಣ ಬಾ ಅಂತ. ಆಗ ರಾಜೇಶ್ ಅವರು ಬೆಳಗ್ಗೆ ಬಂದಿರ್ತಾರೆ. ಶ್ರುತಿ ರೆಡಿಯಾಗಿರ್ತಾರೆ. ಅವರಮ್ಮ ಹೇಳ್ತಾರೆ, ಏನು ಶ್ರುತಿ ಯಾವತ್ತೂ ಇಲ್ಲದೆ ಇರೋದು, ಕೆಲಸಕ್ಕೆ ಹೋಗುವಾಗಲೂ ಇಷ್ಟು ಬೇಗ ರೆಡಿ ಆಗಲಿಲ್ಲ, ಇವತ್ತಿನ ಇಷ್ಟು ಬೇಗ ರೆಡಿ ಆಗಿಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ. ಆಗ ರಾಜೇಶ್ ಅವರು ಬಂದು, ಶ್ರುತಿ ಎಂಥ ಟೈಮಿಂಗ್ ಶ್ರುತಿ, 20 ನಿಮಿಷ ಅಂದರೆ 20 ನಿಮಿಷದಲ್ಲೇ ರೆಡಿ ಆಗಿಬಿಟ್ಯಾ ಅಂತ ಹೇಳ್ತಾರೆ. ಆಗ ರಾಜೇಶ್ ಅವರು ಕರ್ಕೊಂಡು ಹೋಗ್ತಾರೆ ಶ್ರುತಿನ. ರಾಜೇಶ್ ಅವರು ಇದ್ದಾಗಲೇ ಫೋಟೋ ಗೀಟೋ ಎಲ್ಲ ತೆಗೆಸ್ಕೊಂಡಿರ್ತಾರೆ. ಇಬ್ಬರು ಶೀಲಾ ಫೋಟೋ ಹೊಡೆದಿರ್ತಾರೆ. ಇಲ್ಲಿ ರವಿ ರೆಡಿಯಾಗಿರ್ತಾನೆ. ಅಪ್ಪ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಬೆಳಿಗ್ಗೆನೇ ರೆಡಿಯಾಗಿ ತಂದೆಯವರಿಗೆ ಕಾಲು ಮುಗಿದು ಹೊರಡೋಗೋದಕ್ಕೆ ರೆಡಿ ಆಗ್ತಾರೆ. ಶಾಂತಿ ಬರ್ತಾರೆ. ಇವತ್ತೇನು ಇಷ್ಟು ಬೇಗ ರೆಡಿ ಆಗಿಬಿಟ್ಟಿದ್ಯಲ್ಲ ಅಂತ ರವಿಗೆ ಕೇಳ್ತಾರೆ. ರವಿ ಚಾವಿನ ತೆಗೆದುಕೊಳ್ಳೋದಕ್ಕೆ ಹೋಗಿ ತಲೆಗೆ ಫೋಟೋವನ್ನು ತಾಗಿಸ್ಕೊಳ್ತಾನೆ. ಆಗ ಏನು ನೋವಾಯ್ತಾ ಕಂದ ಅಂತ ರಂಗನಾಥ್ ಅವರು ಓಡಿ ಬರ್ತಾರೆ. ಓಡಿ ಬಂದು ತಲೆನ ತಿಕ್ತಾರೆ. ಅಯ್ಯೋ ಗುಮ್ಟೆ ಆಗ್ಬಿಡ್ತೋ ಏನೋ ಅಂತ ತಲೆನ ತಿಕ್ತಾ ಇರ್ತಾರೆ. ಹುಷಾರಪ್ಪ, ನಿಧಾನ ಮಾಡಬೇಕು ಅಂತ ಹೇಳ್ತಾರೆ. ರಾಜೇಶ ಶ್ರುತಿನ ಕರ್ಕೊಂಡು ಬರ್ತಾ ಇರ್ತಾನೆ ಇಲ್ಲಿ ಕಾರ್ ಮೇಲೆ. ಅವಾಗ ಏನು ಮೊಬೈಲಿಗೆ ಎಡಿಟ್ ಆಗಿಬಿಟ್ಯಾ, ಬಂದಾಗಿಂದ ನೋಡ್ತಾ ಇದ್ದೀನಿ ಮೊಬೈಲೇ ಹಿಡ್ಕೊಂಡು ಕೂತ್ಕೊಂಡು ಬಿಟ್ಟಿದ್ಯಾ, ಸ್ವಲ್ಪ ಮೊಬೈಲಿಂದ ದೂರ ಇರು ಅಂತ ಹೇಳ್ತಾರೆ ರಾಜೇಶ್ ಅವರು. ಇಲ್ಲ, ನನ್ನ ಫ್ರೆಂಡು ಮೆಸೇಜ್ ಹಾಕಿದ್ಲು, ಬಂದಾಳು ಏನೋ ಮದುವೆಗೆ ಅಂತ ಹೇಳ್ತಾರೆ. ಆಗ ಶ್ರುತಿ ಹೇಳ್ತಾರೆ, ಅಯ್ಯೋ ನಾ ಗಿಫ್ಟ್ ತರೋದೇ ಮರೆತುಬಿಟ್ಟೆ, ಗಿಫ್ಟ್ ತಗೊಂಡು ಬರ್ತೀಯಾ ಅಂತ ಹೇಳ್ತಾರೆ. ಗಿಫ್ಟ್ ಬೇಡ, ದುಡ್ಡು ಕೊಟ್ಟರೆ ಆಯಿತು ಅಂತ ಹೇಳ್ತಾರೆ ರಾಜೇಶ್. ಬೇಡ ನೀನು ಗಿಫ್ಟ್ ತಗೋಬಾ ಅಂತ ಹೇಳ್ತಾರೆ. ನನಗೆ ನಿನ್ನಲ್ಲಿ ಒಂದು ಇಷ್ಟ ಅಂದರೆ ನೀನು ಗಿಫ್ಟನ್ನು ಒಳ್ಳೇದು ಆಯ್ಕೆ ಮಾಡ್ತೀಯ, ಚೂಸ್ ಮಾಡೋದು ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆಗ ಓ ಹೌದಾ, ಹಾಗಾದರೆ ಹೋಗ್ತಾ ಇರ್ತೀನಿ ಅಂತ ಹೇಳಿ ಹೋಗ್ತಾರೆ. ಅಲ್ಲಿಂದ ಅವರು ಹೊರಟೋಗ್ತಾರೆ. ಇಲ್ಲಿ ಶ್ರುತಿ ಕನಕನ ನೋಡಿ ಹಾಯ್ ಕನಕ ಅಂತ ಓಡಿ ಬಂದು ಕನಕನ ಹತ್ರ ನಿಲ್ತಾಳೆ. ಶ್ರುತಿಗೆ ಬಂದು ಎತ್ಕೊತಾಳೆ. ಆಗ ಕನಕ ಅವರು ಹೇಳ್ತಾರೆ, ಏನು ಇಷ್ಟು ಅರ್ಜೆಂಟಾ ಈಗ ಮದುವೆ ಆಗೋದು, ಮನೆಯವ್ರಿಗೆಲ್ಲ ಕೇಳಿದೆ ಅಂತ ಹೇಳ್ತಾರೆ. ಏನು ಮಾಡೋ ಪರಿಸ್ಥಿತಿ ಇಲ್ಲ ಕನಕ, ನನಗೆ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಕನಕ ಹೇಳಿ ಕರ್ಕೊಂಡು ಹೋಗ್ತಾರೆ ಒಳಗಡೆ. ಎಲ್ಲರೂ ನನ್ನ ಫ್ರೆಂಡ್ಸ್ ಬಂದಿದ್ದೀರಾ ಅಂತ ಕೇಳ್ತಾರೆ. ಶ್ರುತಿ ಹಾಂ ಬಂದಿದ್ದಾರೆ, ಒಳಗಿದ್ದಾರೆ ಅಂತ ಹೇಳಿ ಕನಕ ಶ್ರುತಿನ ಕರ್ಕೊಂಡು ಹೋಗ್ತಾರೆ ಒಳಗಡೆ. ಅಲ್ಲಿ ಅಷ್ಟೊತ್ತಿಗೆ ಮೀನಾನು ಬರ್ತಾರೆ. ಮೀನಾ ಆಮೇಲೆ ರವಿ ಬೈಕ್ ಮೇಲೆ ಬಂದಿರ್ತಾರೆ ಮನೆಯಿಂದ. ಮೀನನ್ನು ಕೆಳಗಡೆ ನಿಲ್ಲಿಸಿ, ಅದಕ್ಕೆ ನೀವು ಇಲ್ಲೇ ಇರಿ, ನಾನು ಫ್ರೆಂಡ್ನ ನೋಡ್ಕೊಂಡು ಬರ್ತೀನಿ, ಯಾಕಂದರೆ ನಾನು ಶ್ರುತಿಗೆ ಹೇಳಿಲ್ಲ ನಿಮ್ಮನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಸೂರ್ಯ ಅವರು ಬಾಡಿಗೆಗೆ ಹೋದಾಗ ಸಡನ್ನಾಗಿ ಬ್ರೇಕ್ ಹಾಕ್ತಾರೆ. ಆಗ ಯಾಕೆ ಈ ರೀತಿ ಮಾಡ್ತಾ ಇದ್ದೀಯಾ, ಬ್ರೇಕ್ ಯಾಕೆ ಸಡನ್ನಾಗಿ ಹಾಕಿದ್ಯಾ ಅಂತ ಕೇಳಿದಾಗ ಬೆಕ್ಕು ಅಡ್ಡ ಬಂತು ಸರ್ ಅಂತ ಹೇಳ್ತಾರೆ. ಸೂರ್ಯ ಅವರು ಮನಸ್ಸಲ್ಲಿ ಯಾಕೋ ಇವತ್ತೇ ಏನೋ ಒಂದು ಅಪಶಕುನ ಥರನೇ ಆಗ್ತಾ ಇದೆಯಲ್ಲ ಅಂತ ಅನ್ಕೊತಾರೆ ಸೂರ್ಯ ಅವರು. ಮೀನಾ ಅಲ್ಲಿ ದೇವಸ್ಥಾನದ ಎದುರುಗಡೆ ಅವ್ರದ್ದು ಹೂವಿನ ಅಂಗಡಿ ಇದೆಯಲ್ಲ ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ. ಆಗ ಒಬ್ಬರು ಬಂದು ಕೇಳ್ತಾರೆ, ಮೀನಾ ಏನಮ್ಮ ಅಮ್ಮ ಎಲ್ಲಿ ಕೇಳಿದಾಗ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಓಂ ಶಕ್ತಿಗೆ ಅಂತ ಹೇಳ್ತಾರೆ. ಏನು ಮದುವೆ ಮಾಲೆ ಮಾಡ್ತಾ ಇದ್ರಲ್ಲ ನಿಮ್ಮ ತಂಗಿ ಅಂತ ಹೇಳ್ತಾರೆ. ಓ ಹಾಗಾದರೆ ಇಲ್ಲೇ ಯಾರಿಗಾದರೂ ಕೊಡಲಿಕ್ಕೆ ಅಂತ ಮೀನಾ ಅವರು ಹೇಳ್ತಾರೆ.